ಇದು ನಂಬಿಕೆ ಬೇರೆ. ಭರವಸೆ ಅವರಿಂದ ಬರಬೇಕು. ಭರವಸೆ ಅವರಿಂದ ಬರಬೇಕು. ಆ ಭರವಸೆನ ನಾನು ಇಟ್ಟಿದ್ದೀನಿ, ಅವ್ರ ಮೇಲೆ ಭರವಸೆ ಇಟ್ಟಿದ್ದೀನಿ. ಏನಕ್ಕೆ ಭರವಸೆ? ಕರ್ತನು ನನ್ನನ್ನು ಹೆಂಗಾದರೂ ಮಾಡಿ ಪರಲೋಕಕ್ಕೆ ಕರ್ಕೊಂಡೋಗಿ, ಪರಲೋಕದ ಒಳಗಡೆ ರಾಜಾದಿ ರಾಜನ ಮುಂದಗಡೆ, ಸಿಂಹಾಸನದ ಮುಂದಗಡೆ, ಆ ಬೆಳಕಿನ ಮುಂದಗಡೆ, ಆ ನೀತಿ ಸೂರ್ಯನ ಮುಂದಗಡೆ ನನ್ನ ನಿಲ್ಲಿಸ್ತಾನೆ ಎಂಬ ಭರವಸೆ ದೇವರು ಕೊಟ್ಟಿದ್ದಾನೆ. ನಾನು ನಿಮಗೆ ರಕ್ಷಣೆ ಕೊಡ್ತೇನೆ, ನಾನು ನಿಮಗೆ ಪರಲೋಕ ಕೊಡ್ತೇನೆ. ಇದು ಭರವಸೆ. ರಕ್ಷಣೆ ದೇವರು ಕೊಡ್ತಾನೆ. ಪರಲೋಕಕ್ಕೆ ದೇವರನ್ನ ಕರ್ಕೊಂಡು ಹೋಗ್ತಾನೆ. ನನ್ನ ಪಾಪವನ್ನು ಅವನು ತೊಳಿತೀನಿ ಅಂತ ಭರವಸೆ ಕೊಟ್ಟಿದ್ದಾನೆ. ನಾನು ಆ ದೇವರಲ್ಲಿ ಭರವಸೆ ಇಟ್ಟಿದ್ದೀನಿ ಅಂತ ಹೇಳಿ, ಆ ದೇವರ ಮೇಲೆ ಭರವಸೆ ಇಡುವಂತವನು ಯಾವತ್ತಿಗೂ ಕದಲಲ್ಲ. ಯಾಕೆ ಕದಲಲ್ಲ? ಭರವಸೆ ಕೊಟ್ಟವನು ಮನುಷ್ಯನಲ್ಲ, ಭರವಸೆ ಕೊಟ್ಟವನು ಕರ್ತನಾಗಿದ್ದಾನೆ. ಅದನ್ನು ನೆರವೇರಿಸುವವರೆಗೂ ನೀನು ದೇವರ ಮುಂದುಗಡೆ ಚೀಯೋನ ಪರ್ವತದ ಹಾಗೆ ಸ್ಥಿರವಾಗಿ ದೃಢವಾಗಿ ಇರುವ ಜಾಗದಲ್ಲೇ ಇರ್ತೇ.